ಇದು ಆರೋಗ್ಯಕ್ಕೆ ಬೇಕಾಗಿರುವಂತಹ ಸೂಪ್. ಇದು ನುಗ್ಗೆ ಸೊಪ್ಪಿನ ಸೂಪ್. ಇದನ್ನು ನಾನು ಯಾವ ರೀತಿ ಮಾಡಿದೆ ಅಂತ ನೋಡೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ನುಗ್ಗೆ ಸೊಪ್ಪಿಂದ ಒಂದು ಆರೋಗ್ಯವಾದ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಊರಲ್ಲಿ ನಾವೇ ಬೆಳೆದಿರುವಂಥ ನುಗ್ಗೆ ಸೊಪ್ಪಿದು. ಇದನ್ನು ಇಲ್ಲಿ ಊರಿಂದ ತಂದಿದ್ವಿ. ನಮ್ಮ ಮನೆಯವರು ನನಗೆ ಬಿಡಿಸ್ಕೊಡ್ತಿದ್ದಾರೆ. ಅವರು ನೀಟಾಗಿ ಬಿಡಿಸ್ಕೊಡ್ತಾರೆ. ಹಾಗೆ ಇಲ್ಲಿ ನಾನು ಬಿಡಿಸಿರುವಂಥ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಧೂಳೆಲ್ಲ ಇರುತ್ತೆ, ಅದನ್ನು ನಾನು ತೊಳ್ಕೊಂಡು ಬರ್ತೀನಿ. ಒಂದು ಸ್ಟ್ರೈನರ್ಗೆ ಹಾಕಿ ತೊಳ್ಕೊಂಡು ಬಂದಿದ್ದೀನಿ ನೋಡಿ. ಹಾಗೆ ನಾನು ಮೊದಲೇ ನೀರು ಇಟ್ಕೊಂಡಿದ್ದೆ, ಅದು ಬಿಸಿ ಆಗಿದೆ. ಇವಾಗ ಸೊಪ್ಪನ್ನು ತೊಳೆದಿರುವಂಥದ್ದನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಒಂದು 6 ಬೆಳ್ಳುಳ್ಳಿ ಈಳುಕ್ಕೆ ತೊಗೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಮೆಣಸು, ಅರ್ಧ ಟೀ ಸ್ಪೂನಷ್ಟು ನಾನು ಜೀರಿಗೆ, ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಇಷ್ಟನ್ನು ನಾನು ಬೇಯೋದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಸೊಪ್ಪಿನ ಜೊತೆ ಒಂದು 10 ನಿಮಿಷ ಸೊಪ್ಪು ಬೇಯೋದಕ್ಕೆ ಬಿಡಬೇಕಾಗುತ್ತೆ. 10 ನಿಮಿಷ ಅಷ್ಟೇ ಸಾಕು. ಸೊಪ್ಪು ತುಂಬ ಎಳೆದಿದೆ, ತುಂಬ ಸಾಫ್ಟಾಗಿ ಹೋಗುತ್ತೆ, ಅದು ಬೆಂದು ಬೇಗ. ಇಲ್ಲಿ ಅರ್ಧ ಸ್ಪೂನಷ್ಟು ನಾನು ರುಚಿಗೆ ಉಪ್ಪು ಹಾಕೋತಾ ಇದ್ದೀನಿ. ಸೊಪ್ಪನ್ನು ಮುಚ್ಚಿ ಬೇಯಿಸಬಾರ್ದು, ಅದು ಕಹಿ ಬಂದುಬಿಡುತ್ತೆ. ಹಾಗೆ ಕಲರು ಕೂಡ ಚೇಂಜ್ ಆಗೋಗುತ್ತೆ. ಹಾಗೆ ನಾನು ಓಪನ್ನಾಗೆ ಬೇಯಿಸ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಸೊಪ್ಪು ಬೆಂದಿದೆ. ಅದನ್ನು ಇವಾಗ ನಾನು ಒಂದು ಸ್ಟ್ರೈನರಲ್ಲಿ ಸೋರಿಸ್ಕೊತಾ ಇದ್ದೀನಿ. ಸೊಪ್ಪನ್ನು ಸೋರಿಸ್ಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗಿ ಬಿಡೋಣ. ಇಲ್ಲಿ ತಣ್ಣಗಾಗಿದೆ. ಇದನ್ನು ನಾನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕು. ನಾನು ಹೋಗಿ ರುಬ್ಕೊಂಡು ಬರ್ತೀನಿ. ಹಾಗೆ ಇದಕ್ಕೆ ಬೆಂದಿರುವಂಥ ನೀರಿತ್ತು ಸೊಪ್ಪಿಂದು, ಅದನ್ನೇ ಹಾಕ್ಕೊಂಡಿದ್ದೀನಿ ನೋಡಿ. ನಾನು ಇವಾಗ ರುಬ್ಕೊಂಡು ತಗೊಂಡು ಬಂದಿದ್ದೀನಿ. ಎಷ್ಟು ಕಲರಾಗಿ ಕಾಣಿಸ್ತಿದೆ ಅಲ್ವಾ? ಇದು ನ್ಯಾಚುರಲ್ ಆಗಿರುವಂಥ ಕಲರ್. ಇದು ನೋಡಿ ಎಷ್ಟು ಕಲರ್ ಇದೆ. ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವ. ಹಾಗೆ ಇಲ್ಲಿ ನಾನು ಬಾಣಲಿ ಇಟ್ಟಿದ್ದೆ ಒಲೆ ಮೇಲೆ. ಬಾಣಲಿ ಬಿಸಿ ಆಗಿದೆ. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇಲ್ಲಿ ತುಪ್ಪ ಬಿಸಿ ಆಗ್ತಿದ್ದಂಗೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೂ ಶುಂಠಿ ಎರಡನ್ನೂ ಹಾಕೋತಾ ಇದ್ದೀನಿ. ಎರಡನ್ನೂ ಹಾಕ್ಕೊಂಡು ಬೆಳ್ಳುಳ್ಳಿಲಿ ಮತ್ತು ಶುಂಠಿನಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇಲ್ಲಿ ತುಪ್ಪ ಎಣ್ಣೆ ಯಾವುದನ್ನು ನಾನು ಜಾಸ್ತಿ ಬಳಸೋದಿಲ್ಲ. ಸೂಪ್ಗೂ ಕೂಡ ಅಷ್ಟೊಂದು ಎಣ್ಣೆ ತುಪ್ಪ ಬೇಕಾಗಿಲ್ಲ. ಬೇಕಾದರೆ ತುಪ್ಪನ ಹಾಕ್ಕೊಳ್ಳೋರು ತುಂಬ ಹಾಕೋಬೋದು. ನಮಗಿಲ್ಲಿ ಇದಿಷ್ಟೇ ಸಾಕು ಅನಿಸುತ್ತೋ, ಅದಕ್ಕೆ ನಾನು ಹಾಕ್ಕೊಳ್ಳೋದಿಲ್ಲ. ಈಗ ರುಬ್ಬಿರುವಂಥ ಪೇಸ್ಟನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಸೂಪು ಎಷ್ಟು ಬೇಕು ಅಂತ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಇಬ್ಬರಿಂದ 3 ಜನಕ್ಕಾಗುವಷ್ಟು ಸೂಪನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಗ್ಗರಣೆ ಹಾಕ್ಕೊಂಡಿರೋದೆಲ್ಲ ಮುಗ್ದಿದ್ದೆ. ನೆಕ್ಸ್ಟು ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಮಗೆ ಕುಡಿಯೋದಕ್ಕೆ ಎಷ್ಟು ತೆಳು ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡೋಣ. ಇಲ್ಲಿ ನಾನು ಬ್ಲ್ಯಾಕ್ ಪೆಪ್ಪರ್ನ ಸ್ವಲ್ಪ ಕಲ್ಲಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ತಿರುಗಿಸ್ಕೊಂಡು ಅದನ್ನು ಬೇಯೋದಕ್ಕೆ ಬಿಡೋಣ. ಚೆನ್ನಾಗಿ ಬೇಯಲಿ. ಈ ರೀತಿ ಬಿಸಿ ಬಿಸಿ ಸೂಪ್ ಕುಡಿದ್ರೆ ಸಖತ್ತಾಗಿರುತ್ತೆ. ಸಂಜೆ ಟೈಮು ಅಥವಾ ಮಧ್ಯಾಹ್ನ ಟೈಮು ಯಾವಾಗಾದರೂ ಬೇಕು ಅಂದಾಗ ಈ ಸೂಪನ್ನು ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಸಾಯಂಕಾಲ ಟೈಮು, ಈವ್ನಿಂಗಲ್ಲಿ ಕಾಫಿ ಟೈಮ್ ಕುಡಿದ್ರೂ ಕೂಡ ತುಂಬ ಚೆನ್ನಾಗೇ ಇರುತ್ತೆ. ಖಾರ ಖಾರವಾಗಿ
ಸಖತ್ತು ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಅದನ್ನು ನೀರಲ್ಲಿ ಕಲಿಸ್ಕೊಂಡು ಹಾಕೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ತಳ ಹಿಡಿಯದಂತೆ ನಾವು ಅದನ್ನು ತಿರುಗಿಸ್ಕೋಬೇಕು. ಹಾಗೆ ಬಿಟ್ಟರೆ ತಳ ಹಿಡ್ಕೊಂಬಿಡುತ್ತೆ. ಜಾಸ್ತಿ ಹಾಕ್ಕೊಂಡ್ರೆ ಗಟ್ಟಿ ಆಗೋಗುತ್ತೆ. ಸ್ವಲ್ಪ ತೆಳುವಾಗೆ ಇರಬೇಕು ಸೂಪು. ಸ್ವಲ್ಪ ಹೊತ್ತು ಚೆನ್ನಾಗಿ ತಿರುಗಿಸ್ಕೊಂಡು ಅದು ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇಲ್ಲಿ ಸೂಪು ರೆಡಿಯಾಗಿದೆ. ಇದನ್ನು ನಾನು ಇವಾಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊತಿದ್ದೀನಿ. ಈ ರೆಸಿಪಿ ನಿಮಗೂ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದಿದು. ಅದರಲ್ಲಂತೂ ಐರನ್ ಕಂಟೆಂಟ್ ಯಾರು ಕಮ್ಮಿ ಇದೆ ಅವರಿಗೆ ತುಂಬಾ ಬೆನಿಫಿಟ್ಗಳಿದ್ದಾವೆ. ಇದರಲ್ಲಿ ಐರನ್ ಕಂಟೆಂಟ್ ಇದೆ ಅಲ್ವಾ, ಹಾಗೆ ಕಬ್ಬಿಣದ ಅಂಶ ಕೂಡ ಇದೆ. ನಿಮಗೆ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಇಲ್ಲಿ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸಬರ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.